ಈ ಬೆಟ್ಟದಪುರ ನಮ್ಮ ಸೌತ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಸ್ಟೆಪ್ಸ್ ಇರೋಂತ ಬೆಟ್ಟ. ಹೌದು. ಅಂದ್ರೆ 3800 ಮೆಟ್ಲುಗಳನ್ನ ಈ ಬೆಟ್ಟದಲ್ಲಿದೆ. ಇದೇ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಗರ್ಭಗುಡಿ. ಶಿವನ್ ಮುಂದೆ ಯಾವತ್ತೂ ನಂದಿ ಇರಲೇಬೇಕು ನೋಡಿ. ಇದೇ ಕಿಟಕಿಯಿಂದಾನೆ ಸೂರ್ಯನ ಬೆಳಕು ದೀಪಾವಳಿ ಟೈಮ್ ಅಲ್ಲಿ ಶಿವನ್ ವಿಗ್ರಹ ಮೇಲೆ ಬೀಳ್ತದೆ. ಮತ್ತೆ ಸಿಡ್ಲು ಕೂಡ ಇದೇ ಕಿಟಕಿಲಿ ಬಂದು ಶಿವನ್ ಬೀಳೋದು. ಹಂಗಾಗಿ ಇದನ್ನ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಕರಿತೀವಿ. ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಬೆಟ್ಟದಪುರದಲ್ಲಿ ಒಂದು ಕಲ್ಯಾಣಿ ಐತೆ, ಕೊಳ ಐತೆ. ಇದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ, ನಾನು ತೋರಿಸ್ತೀನಿ ಬನ್ನಿ. 3 ಬಂಡೆಗಳ ಮೇಲೆ ಇಷ್ಟು ದೊಡ್ಡವಾದ ಬಂಡೆ ನಿಂತಿರೋದು. ಇಲ್ಲಿ ಆ ಕಾಲದಲ್ಲಿ ಸಾಧು ಸಂತರೆಲ್ಲ ಬಂದು ಇಲ್ಲಿ ವಾಸ ಮಾಡಿದ್ರು ಎಂಬುದು ಒಂದು ಇಲ್ಲಿಯ ಜನರ ನಂಬಿಕೆ ಪ್ರತೀತಿ ಇದೆ. ಸ್ನೇಹಿತರೆ ನಮಸ್ಕಾರ. ಇಷ್ಟು ದಿನ ನಾಡ ಸಂಚಾರಿಯಲ್ಲಿ ನೀವು ಇತಿಹಾಸ, ಸಂಸ್ಕೃತಿ ಮತ್ತು ಪುರಾತನ ಸ್ಮಾರಕಗಳ ಕಥೆಗಳನ್ನ ಕೇಳ್ತಾ ಇದ್ರಿ. ಆದ್ರೆ ಇವತ್ತು ಸ್ವಲ್ಪ ವಿಭಿನ್ನವಾದ ಅನುಭವವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇತಿಹಾಸದ ಪುಟಗಳಿಂದ ಸ್ವಲ್ಪ ಹೊರಬಂದು ಪ್ರಕೃತಿಯ ಮಡಿಲಿನಲ್ಲಿ ಒಂದು ಸುಂದರ ಚಾರಣದ ಅನುಭವವನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀವಿ. ಕೆಲವು ದಿನಗಳ ಹಿಂದೆ ಮೈಸೂರಿನ KR ನಗರದ ಸಮೀಪದ ಹೆಬ್ಬಾಳು ಗ್ರಾಮದಲ್ಲಿರುವ ನಮ್ಮ ನಾಡ ಸಂಚಾರಿ ತಂಡದ ಜೀವನ್ ಅವರ ಮನೆಗೆ ಹೋಗುವ ಅವಕಾಶ ಸಿಕ್ಕಿತು. ಬಹಳ ದಿನಗಳಿಂದ ಅವರು ಒಮ್ಮೆ ಮೈಸೂರು ಕಡೆ ಬನ್ನಿ, ನಮ್ಮೂರ ಹತ್ತಿರ ಇರುವ ಬೆಟ್ಟದಪುರದ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಇದ್ರು. ಕೊನೆಗೂ ಆ ದಿನ ಬಂದೇ ಬಿಟ್ಟಿತ್ತು. ಮೈಸೂರಿನಿಂದ ಹೊರಟು ಅವರ ಊರಿಗೆ ತಲುಪುವಷ್ಟರಲ್ಲಿ ರಾತ್ರಿ ಸುಮಾರು 11 ಗಂಟೆ ಆಗಿತ್ತು. ಆ ಸಮಯದಲ್ಲಿ ಆಕಾಶದಲ್ಲಿ ಮೋಡಗಳು ಕವಿದಿದ್ದವು. ಮಧ್ಯೆ ಮಧ್ಯೆ ಜೋರಾಗಿ ಮಳೆಯೂ ಸುರಿತಾ ಇತ್ತು. ಮಳೆಗಾಲದ ಆ ರಾತ್ರಿ ಗ್ರಾಮೀಣ ವಾತಾವರಣ ಮತ್ತು ಮುಂದಿನ ದಿನದ ಚಾರಣದ ನಿರೀಕ್ಷೆ ನಮ್ಮಲ್ಲಿ ಒಂದು ವಿಶೇಷ ಉತ್ಸಾಹವನ್ನು ಹುಟ್ಟಿಸಿತು. ರಾತ್ರಿ ಅವರ ಮನೆಯಲ್ಲಿ ವಿಶ್ರಾಂತಿ ಪಡೆದು ಬೆಳಗಿನ ಜಾವ 4 ಗಂಟೆಗೆ ನಾವು ಎದ್ದೆವು. ಇನ್ನೂ ಸುತ್ತಮುತ್ತ ಗಾಢ ಕತ್ತಲು ಆವರಿಸಿತು. ನಮ್ಮ ಜೊತೆ ಶರತ್ ಆಚಾರ್ ಅವರು ಕೂಡ ಸೇರಿಕೊಂಡ್ರು. 3 ಬೈಕ್ ನಲ್ಲಿ ಬೆಟ್ಟದತ್ತ ಪ್ರಯಾಣ ಆರಂಭಿಸಿದವು. ಮಳೆ ನಿಂತಿದ್ದರೂ ಗಾಳಿಯಲ್ಲಿ ತೇವಾಂಶ ತುಂಬಿಕೊಂಡಿತ್ತು. ಆ ಕಗ್ಗತ್ತಿನಲ್ಲಿ 3 ಧೈರ್ಯ ಮಾಡಿ ಹೊರಟೇ ಬಿಟ್ಟೆವು. ಅರ್ಧ ಗಂಟೆ ನಂತರ ಬೆಟ್ಟದ ಬುಡವನ್ನ ತಲುಪಿದೆವು. ಆಗಲೂ ಬೆಳಕು ಮೂಡಿರಲಿಲ್ಲ. ಕೇವಲ ಮೊಬೈಲ್ ಟಾರ್ಚ್ ಸಹಾಯದಿಂದಲೇ ನಾವು ಚಾರಣ ಆರಂಭಿಸಿದೆವು. ಕತ್ತಲಿನ ನಡುವೆ ಬೆಟ್ಟ ಹತ್ತುವ ಅನುಭವವೇ ಬೇರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ರೋಮಾಂಚನವಿತ್ತು. ದಾರಿಯುದ್ದಕ್ಕೂ ಜೀವನ್ ಅವರು ಈ ಬೆಟ್ಟದ ಕುರಿತು ಮಾಹಿತಿ ನೀಡ್ತಾ ಸಾಗ್ತಾ ಇದ್ರು. ನಿಧಾನವಾಗಿ ಮೆಟ್ಟಿಲುಗಳು ಆರಂಭವಾದವು. ಆರಂಭದಲ್ಲಿ ಸುಲಭ ಎನಿಸಿದರೂ ಮುಂದೆ ಸಾಗಿದಂತೆ ಅದರ ನಿಜವಾದ ಕಷ್ಟ ಅರಿವಾಗತೊಡಗಿತು. ಇಲ್ಲಿ ಸುಮಾರು 3000 ಮೆಟ್ಟಿಲುಗಳಿವೆ ಅಂತ ಸ್ಥಳೀಯರು ಹೇಳ್ತಾರೆ. ಅಷ್ಟು ಮೆಟ್ಟಿಲುಗಳನ್ನ ಒಂದೇ ಉಸಿರಿನಲ್ಲಿ ಹತ್ತುವುದು ಅಷ್ಟು ಸುಲಭದ ಕೆಲಸವಲ್ಲ. ಸ್ವಲ್ಪ ದೂರ ನಡೆದ ನಂತರ ಮತ್ತೆ ನಿಂತು ಉಸಿರಾಟ ಸರಿಪಡಿಸಿಕೊಳ್ಳೋದು, ನೀರು ಕುಡಿಯೋದು, ಮತ್ತೆ ಮುಂದಕ್ಕೆ ಸಾಗುವುದು, ಹೀಗೆ ನಮ್ಮ ಪ್ರಯಾಣ ಮುಂದುವರಿತಾ ಇತ್ತು. ಈ ಬೆಟ್ಟದಪುರ ನಮ್ಮ ಸೌತ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಸ್ಟೆಪ್ಸ್ ಇರೋಂತ ಬೆಟ್ಟ. ಹೌದು. ಅಂದ್ರೆ 3800 ಮೆಟ್ಲುಗಳನ್ನ ಈ ಬೆಟ್ಟದಲ್ಲಿದೆ. ಈ ಬೆಟ್ಟದ ಎಲ್ಲಿರುವಂತ ದೇವರ ಹೆಸರು ಸಿಡ್ಲು ಮಲ್ಲಿಕಾರ್ಜುನ ಅಂತ ಕರೀತಾರೆ. ಯಾಕೆಂತಂದ್ರೆ ಇದು ಶಿವನ ದೇವಸ್ಥಾನ. ಈ ವರ್ಷದಲ್ಲೇ ಮೊದಲನೇ ಸಲ ಬಡಿಯುವಂತ ಸಿಡ್ಲು ಈ ದೇವರ ವಿಗ್ರಹದ ಮೇಲೆ ಬೀಳುತ್ತೆ. ಅಂದ್ರೆ ಯಾರಿಗೂ ಪ್ರಾಣ ಹಾನಿ ಆಗದಂತೆ ದೇವರು ತನ್ನ ಹತ್ರ ಸಿಡಿಲನ್ನ ಸೆಳ್ಕೋತಾನೆ ಅನ್ನೋದು ನಂಬಿಕೆ ಮತ್ತು ಪ್ರತೀತಿ. ಹಾಗಾಗಿ ಇದನ್ನ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಕರಿತೀವಿ. ಜೊತೆಗೆ ಇಲ್ಲಿ ಪ್ರತಿ ವರ್ಷ ದೀಪಾವಳಿ ದಿನ ಒಂದು ದೊಡ್ಡ ಜಾತ್ರೆ ನಡೀತದೆ. ಅವಾಗ ಸಾವಿರಾರು ಭಕ್ತರು ಇಲ್ಲಿ ಭಾಗವಹಿಸ್ತಾರೆ. ಅಂದ್ರೆ ನಾವು ಇಲ್ಲಿ ಲೋಕಲ್ ಆಗಿದ್ರು ನಾವು ಯಾವತ್ತೂ ಆ ಟೈಮಲ್ಲಿ ಬಂದಿಲ್ಲ. ಈ ತರ ಪೀಸ್ಫುಲ್ ಆಗಿ ಯಾರು ಜನ ಇಲ್ದಿರೋ ಟೈಮಲ್ಲಿ ಬರ್ತೀವಿ ಪ್ರಕೃತಿ ಸೌಂದರ್ಯ ಸೇವೆಗೆ. ಇದು ಸಿ ಲೆವೆಲ್ ಅಂದ್ರೆ ಸಮುದ್ರ ಮಟ್ಟದಿಂದ 1300 ಅಡಿಗಳಷ್ಟು ಹೈಟಲ್ಲಿ ಐತೆ. ಎಲ್ಲರೂ ಒಂದ್ಸಲ ಬಂದು ನೋಡಿ, ತುಂಬ ಚೆನ್ನಾಗೈತೆ. ಬಟ್ ಪ್ಲಾಸ್ಟಿಕ್ಕು, ಸಿಗರೆಟ್ಟು, ಎಣ್ಣೆ ಹೊಡೆದು ಇವೆಲ್ಲ ಮಾಡಬೇಡಿ. ಪ್ರಕೃತಿ ಸೌಂದರ್ಯ ಮಾತ್ರ ಸೇವಿರಿ. ಇಲ್ಲಿ ಬಂದು ಯಾವುದೇ ರೀತಿ ಬೇರೆ ಇದೆಲ್ಲ ಗಲೀಜೆಲ್ಲ ಮಾಡೋದೆಲ್ಲ ಮಾಡಬೇಡಿ. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಪೂರ್ವ ದಿಕ್ಕಿನಲ್ಲಿ ಬೆಳಕಿನ ರೇಖೆಗಳು ಕಾಣಿಸತೊಡಗಿದವು. ನಿಧಾನವಾಗಿ ಸೂರ್ಯನ ಮೊದಲ ಕಿರಣಗಳು ಆಕಾಶವನ್ನ ಸ್ಪರ್ಶಿಸಿದವು. ಮಳೆಗಾಲದ ಕಾರಣ ಇಡೀ ಬೆಟ್ಟ ತಂಪಾದ ವಾತಾವರಣದಿಂದ ಕೂಡಿತ್ತು. ಬೆಟ್ಟದ ಸುತ್ತಮುತ್ತ ಹಸಿರು ಹೊದಿಕೆ ಹರಡಿಕೊಂಡಿತ್ತು. ಗಾಳಿ ಮುಖಕ್ಕೆ ತಾಗಿದಾಗ ದನಿವೆ ಮರೆತು ಹೋಗುವಂತಹ ಅನುಭವ. ಇಲ್ಲಿನ ಮೆಟ್ಟಿಲುಗಳ ಮೇಲೆ ಕೆಲವು ಶಿಲ್ಪಾಲಂಕಾರಗಳನ್ನ ಕಾಣಬಹುದಾಗಿದೆ. ಹಿಂದೆ ಬಹುಶಃ ಹೆಚ್ಚಿನ ಮೆಟ್ಟಿಲುಗಳ ಮೇಲೂ ಇಂತಹ ಶಿಲ್ಪಗಳನ್ನ ಕೆತ್ತಲಾಗಿರಬಹುದು. ಆದರೆ ಕಾಲದ ಹೊಡೆತಕ್ಕೆ ಸಿಲುಕಿ ಅವುಗಳಲ್ಲಿ ಬಹಳಷ್ಟು ನಾಶವಾಗಿರಬಹುದು ಎಂಬ
ಎಂಬ ಭಾವನೆ ಮೂಡುತ್ತದೆ. ಸ್ವಲ್ಪ ಎತ್ತರಕ್ಕೆ ಏರಿದ ನಂತರ ಹಿಂದಿರುಗಿ ನೋಡಿದಾಗ ಕಾಣಿಸಿದ ದೃಶ್ಯ ನಿಜಕ್ಕೂ ಮನಮೋಹಕವಾಗಿತ್ತು. ಬೆಟ್ಟದ ಪುರ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳು ನಮ್ಮ ಕಣ್ಣೆದುರು ಪುಟ್ಟ ಮಾದರಿ ಗ್ರಾಮಗಳಂತೆ ಕಾಣಿಸ್ತಾ ಇದ್ವು. ಕೆಳಗಿನ ರಸ್ತೆಗಳು ಯಾರೋ ಭೂಮಿಯ ಮೇಲೆ ಉದ್ದನೆಯ ಗೆರೆಗಳನ್ನ ಎಳೆದಿರುವಂತೆ ಗೋಚರಿಸ್ತಾ ಇದ್ವು. ದೊಡ್ಡದಾಗಿ ಕಾಣುವ ಮನೆಗಳೇ ಅಲ್ಲಿಂದ ನೋಡಿದಾಗ ಬೆಂಕಿ ಪೆಟ್ಟಿಗೆಯಷ್ಟು ಚಿಕ್ಕದಾಗಿ ಕಾಣ್ತಾ ಇದ್ವು. ಹೊಲಗಳು ಹಸಿರು ಬಣ್ಣದ ಚಿತ್ತಾರದಂತೆ ಹರಡಿಕೊಂಡಿದ್ದವು. ಕ್ಷಣ ಕ್ಷಣಕ್ಕೂ ನಾವು ಮೋಡಗಳ ಕಡೆಗೆ ಸಾಗುತ್ತಿದ್ದೆವು ಎನ್ನುವ ಭಾವನೆ ಮೂಡ್ತಾ ಇತ್ತು. ಆಗಲೇ ನಾವು ಎಷ್ಟು ಎತ್ತರಕ್ಕೆ ಏರಿದ್ದೇವೆ ಎನ್ನುವುದು ಸ್ಪಷ್ಟವಾಗಿ ಅರಿವಾಯಿತು. ವೀಕ್ಷಕರೇ, ಇವಾಗ ನೋಡಿ ನಾವು ಆಲ್ಮೋಸ್ಟ್ ಟಾಪಿಗೆ ಬಂದಿವಿ. ಸ್ವಲ್ಪ ಒಂದ 150 ಮೀಟರ್ ಮೇಲ್ಗಡೆ ಹತ್ರ ಟಾಪಿಗೆ ಬಂದ್ಬಿಡ್ತೀವಿ. ನೋಡಿ ಸಕ್ಕದಾಗೈತೆ, ಗಾಳಿ ಎಷ್ಟು ಜೋರಾಗಿ ಬೀಸ್ತೈತೆ, ಪ್ರಕೃತಿ ಸೌಂದರ್ಯ ಸಕ್ಕದಾಗೈತೆ. ಈ ಕಡೆ ನೋಡು, ಇದು ನೋಡಿ ಇಲ್ಲೆಲ್ಲ ಅವೆಲ್ಲ ಚಿಕ್ಕ ಚಿಕ್ಕ ಹಳ್ಳಿಗಳು, ರೋಡ್ಗಳು. ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದಂತ ನಾವೇ ಒಂಥರ ಫ್ಲೈಟ್ ಇಂದ ನೋಡ್ದಂಗೆ. ಇಲ್ಲಿ ನೋಡಿ, ಇಲ್ಲ ನಂದಿ ಐತೆ, ನಂದಿ, ಗುರುತು ಗಿಡಗಳು, ಗಾಳಿ ತಂಪಾದ ಗಾಳಿ. ಈ ಕಡೆ ಸೂರ್ಯ ಉದಯಿಸ್ತಾ ಇದ್ದಾನೆ. ನಾವು ಚಂದ ನೋಡಿ ಸಕ್ಕದಾಗೈತೆ. ಅಲ್ಲಿ ನೋಡಿ ಕೆಳಗಡೆ ಒಂದ್ 3-4 ಜನ ಹುಡುಗರು ಟ್ರೆಕ್ಕಿಂಗ್ ಬರ್ತಾ ಇದಾರೆ. ನೋಡಿ ನಾವು ಬಂದಾಗ ಅವೆಲ್ಲ ಪುಟ್ ಹಳ್ಳಿಗಳು ಒಂದು ಚಿಕ್ಕ ಚಿಕ್ಕ ಲೈಟ್ ಹಾಕೊಂಡು ಒಂಥರ ಫ್ಲೈಟ್ ಅಲ್ಲಿ ಕಾಣುತ್ತಲ್ಲ ಆ ತರ ಕಾಣ್ತಾ ಇತ್ತು. ನೋಡಿ ಎಷ್ಟು ಸಕ್ಕದಾಗಿದೆ. ನೋಡಿ ಆಲ್ಮೋಸ್ಟ್ ಆ ಎಂಡಿಂಗ್ ಅಲ್ಲಿ ಬೆಟ್ಟಗಳು ಕಾಣ್ತೈತಲ್ಲ ಅವೆಲ್ಲ ಇವೆಲ್ಲ ಸಣ್ಣ ಪುಟ್ಟಗಳು, ಇವೆಲ್ಲ ಕ್ರಷರ್ಗಳು. ಚೆನ್ನಾಗಿದೆ. ಒಂದ್ಸಲ ಬನ್ನಿ. ಬಂಡೆಕಲ್ಲು, ವಾತಾವರಣಗಳು, ಅದ್ಭುತ ವಾತಾವರಣ. ದೇವ್ರ ಸೃಷ್ಟಿ ಮಾಡಿರೋ ಇಂಥ ಪ್ರಕೃತಿ ಸೌಂದರ್ಯ ಸವಿಬೇಕು. ಸುತ್ತಲೂ ಹಸಿರು ಕಾಡು, ದೂರ ದೂರದವರೆಗೆ ಹರಡಿಕೊಂಡ ಬೆಟ್ಟಗಳು, ಕೈಗೆ ತಾಕುವಷ್ಟು ಹತ್ತಿರದಲ್ಲಿರುವ ಹರಿಯುವ ಮೋಡಗಳು, ತಂಪಾದ ಗಾಳಿ ಮತ್ತು ನಿಸರ್ಗದ ಮೌನ ಇವೆಲ್ಲವೂ ಸೇರಿ ಒಂದು ಅದ್ಭುತ ಅನುಭವವನ್ನ ನೀಡ್ತಾ ಇದ್ವು. ಕೆಲವೊಮ್ಮೆ ಮೋಡಗಳು ನಮ್ಮ ಕೆಳಗಡೆ ಹರಿಯುತ್ತಿರುವಂತೆ ಕಾಣಿಸ್ತಾ ಇದ್ವು. ಆ ಕ್ಷಣದಲ್ಲಿ ನಾವು ಭೂಮಿಯ ಮೇಲಿದ್ದೇವೋ ಅಥವಾ ಮೋಡಗಳ ನಡುವೆ ನಿಂತಿದ್ದೇವೋ ಎನ್ನುವ ಅನುಭವ ಆಗ್ತಾ ಇತ್ತು. ಬೆಟ್ಟದ ಮೇಲಕ್ಕೆ ಸಾಗುತ್ತಿದ್ದಂತೆ ಅಲ್ಲಲ್ಲಿ ಬಣ್ಣ ಬಣ್ಣದ ಧಾರ್ಮಿಕ ಧ್ವಜಗಳನ್ನ ಕಟ್ಟಿರುವುದು ಕಂಡು ಬಂತು. ಗಾಳಿ ಬೀಸಿದಾಗ ಅವು ಹಾರಾಡುತ್ತಿದ್ದ ದೃಶ್ಯ ಆ ವಾತಾವರಣಕ್ಕೆ ಮತ್ತಷ್ಟು ವಿಶೇಷ ಮೆರುಗು ನೀಡುತ್ತಾ ಇತ್ತು. ಬೆಳಕು ಹೆಚ್ಚಾಗುತ್ತಿದ್ದಂತೆಯೇ ಯುವಕರ ದಂಡು ಬೆಟ್ಟದತ್ತ ಬರತೊಡಗಿತ್ತು. ಸೂರ್ಯೋದಯವನ್ನ ಕಣ್ತುಂಬಿಕೊಳ್ಳಲು ಮತ್ತು ದೇವರ ದರ್ಶನ ಪಡೆಯಲು ಅನೇಕರು ಆಗಲೇ ಚಾರಣ ಆರಂಭಿಸಿದರು. ನೋಡಿ ಆಲ್ಮೋಸ್ಟ್ ಟಾಪಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ಕಾಣತ್ತಲ್ಲ, ಇದೆ ಎಂಟ್ರೆನ್ಸ್. ಇಲ್ಲಿಗೆ 3800 ಮೆಟ್ಲನ್ನ ಹಚ್ಚಿದೀವಿ. ಇದೇ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ. ಬನ್ನಿ, ಅಲ್ಲಿಂದ ಮೇಲಿಂದ ನೋಡಿದ್ರೆ ನಮ್ಗೆ ಫ್ಲೈಟ್ ಅಲ್ಲಿ ನೋಡುವಂತ ವಾತಾವರಣ ಕಾಣುತ್ತೆ. ನಮ್ಮ ಏನು ಬಿಳಿ ಮೋಡಗಳಿದೆ ಅದನ್ನ ಬಗ್ ನೋಡ್ಬೇಕು, ಕೆಳಗಡೆ ಕಾಣುತ್ತೆ ಅಂದ್ರೆ ಅಷ್ಟು ಹೈಟ್ ಅಲ್ಲಿ ಇದೀವಿ ನಾವು. ತುಂಬಾ ಚೆನ್ನಾಗಿದೆ. ಆಮೇಲೆ ದೇವಸ್ಥಾನಗಳು, ವಾಸ್ತುಶಿಲ್ಪ ಕಲೆಗಳು ಎಲ್ಲ ಚೆನ್ನಾಗೈತೆ, ನೋಡೋಣ. ಬಟ್ ನೋಡಿ ಇವೆಲ್ಲ ತುಂಬಾ ಹಿಸ್ಟಾರಿಕಲ್ ಪ್ಲೇಸು. ನೋಡಿ ಸ್ವಲ್ಪ ಎಲ್ಲ ಡೊಂಕಾದಂಗೆ ಆಗ್ಬಿಟ್ಟೈತೆ, ಮೇಂಟೆನೆನ್ಸ್ ಇಲ್ತಾನೆ. ಇರ್ಲಿ, ಚೆನ್ನಾಗೈತೆ. ನೋಡಿ ನಮ್ಮ ಜನಗಳು ನೋಡಿ, ಇಲ್ಲೆಲ್ಲ ಬಾಟ್ಲುಗಳು, ಪೇಪರ್ಸು, ನೀರು ಬಾಟ್ಲು, ಅಲ್ಲೊಬ್ಬ ನೋಡಿ ಎಣ್ಣೆ ಬಾಟ್ಲು ಹಾಕೋದು. ಏನು ಮಾಡೋದು ನಿಂತವ್ರಿಗೆ? ಬನ್ನಿ, ಹೊಲ್ಗಾಲಕ್ಕೆ ಬನ್ನಿ ಹೊರಗಡೆ. ಕೊನೆಗೂ ನಾವು ಬೆಟ್ಟದ ತುದಿಯನ್ನ ತಲುಪಿದೆವು. ಅಲ್ಲಿರುವ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಈ ಪ್ರದೇಶದ ಪ್ರಮುಖ ಆಕರ್ಷಣೆ. ಕತ್ತಲೆಯ ಕೋಣೆ ಒಳಗೆ ವಿರಾಜಮಾನನಾಗಿರುವ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಪಡೆದು ಮನಸ್ಸಿಗೆ ವಿಶಿಷ್ಟವಾದ ನೆಮ್ಮದಿ ಸಿಕ್ಕಿತು. ದೇವಸ್ಥಾನದಿಂದ ಸ್ವಲ್ಪ ದೂರ ಸಾಗಿದಾಗ ಒಂದು ನಂದಿ ಕಂಬ ಕಾಣಿಸಿತು. ಸುತ್ತಲೂ ಹರಡಿಕೊಂಡಿರುವ ಬೆಟ್ಟಗಳು, ಹಳ್ಳಿಗಳು ಮತ್ತು ಕಾಡುಗಳ ದೃಶ್ಯ ನಿಜಕ್ಕೂ ಅದ್ಭುತವಾಗಿತ್ತು. ಬೆಟ್ಟದ ಮೇಲೆ ಅಲ್ಲಲ್ಲಿ ಹಳೆಯ ಕಟ್ಟಡಗಳ ಅವಶೇಷಗಳು ಹಾಗೂ ಪುರಾತನ ದೇವಾಲಯಗಳ ಗುರುತುಗಳು ಕಂಡು ಬರುತ್ತವೆ. ಇವು ಈ ಪ್ರದೇಶದ ಐತಿಹಾಸಿಕ ಮಹತ್ವವನ್ನ ನೆನಪಿಸುತ್ತವೆ. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾತನಾಡುವುದಾದರೆ, ಲಭ್ಯವಿರುವ ಶಾಸನಗಳು ಮತ್ತು ವಾಸ್ತು ಶೈಲಿಯ ಆಧಾರದ ಮೇಲೆ ಇದು ಸುಮಾರು 12ನೇ ಶತಮಾನದ ಚೋಳ ಹೊಯ್ಸಳರ ಕಾಲಘಟ್ಟಕ್ಕೆ ಸೇರಿದ ದೇವಾಲಯ ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ನಂತರ ವಿಜಯನಗರ ಅರಸರು ಹಾಗೂ ಸ್ಥಳೀಯ ಆಡಳಿತಗಾರರ ಕಾಲದಲ್ಲಿ ದೇವಸ್ಥಾನಕ್ಕೆ ಹಲವಾರು ಸೇರ್ಪಡೆಗಳು ನಡೆದಿರುವುದನ್ನ ಇಲ್ಲಿನ ಶಾಸನಗಳು ಹೇಳುತ್ತವೆ. ಸ್ಥಳೀಯರ ಪ್ರಕಾರ ಬೆಟ್ಟದ ಪುರವನ್ನ ಆಳುತ್ತಿದ್ದ ಚಂಗಾಳವ ಅರಸರು ಈ ಕ್ಷೇತ್ರದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಎನ್ನಲಾಗುತ್ತದೆ. ದೇವಸ್ಥಾನದಲ್ಲಿರುವ ಶಾಸನಗಳಲ್ಲಿಯೂ ಚಂಗಾಳವ ಅರಸರು ದೇವಾಲಯಕ್ಕೆ ಗ್ರಾಮಗಳನ್ನ ದಾನವಾಗಿ ನೀಡಿರುವ ಉಲ್ಲೇಖಗಳು ಸಿಗುತ್ತವೆ. ಆದರೆ ದೇವಾಲಯದ ಮೂಲ ನಿರ್ಮಾಣವು ಅದಕ್ಕಿಂತ ಹಳೆಯದಾಗಿದ್ದು, ಇತಿಹಾಸಕಾರರ ಅಭಿಪ್ರಾಯದಂತೆ ಇದು ಚೋಳ ಹೊಯ್ಸಳರ ಕಾಲಘಟ್ಟಕ್ಕೆ ಸೇರಿದ ದೇವಾಲಯವಾಗಿದೆ. ಬನ್ನಿ, ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗೋಣ. ಬಾಕ್ಲು ತೆಗಿಯೋಣ, ಒಳಗಡೆ ಹೋಗೋಣ. ಬನ್ನಿ, ಇದೇ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ.
ಇಲ್ಲೇ ಪ್ರತಿ ವರ್ಷ ಜಾತ್ರೆ ನಡೆಯೋದು, 100 ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ. ಅದೇ ಸ್ವಲ್ಪ ಕಟ್ಲೆ. ಸೂರ್ಯನ ಕಿರಣನೂ ಸಹ ದೀಪಾವಳಿ ಟೈಮಲ್ಲಿ ಇಲ್ಲಿ ವಿಗ್ರಹ ಮೇಲೆ ಬೀಳ್ತದೆ ಅನ್ನೋದು ಪ್ರತೀತಿ. ನೋಡಿ, ಕೈ ಮುಕ್ಕೊಳ್ಳಿ, ತಾಯಿ ಒಳ್ಳೇದು ಮಾಡವ. ಮತ್ತೆ ಇದು ಲಕ್ಷ್ಮೀ ದೇವಿ. ಇಲ್ಲೊಂದು ಸಿಡ್ಲು ಮಲ್ಲಿಕಾರ್ಜುನ್ ತೋರಿಸ್ತೀನಿ ಬನ್ನಿ. ಇಲ್ಲೇ ಇದೆ ರೈಟ್ ಸೈಡ್ ಅಲ್ಲಿ. ಇವೆಲ್ಲ ಹಿಸ್ಟಾರಿಕಲ್ ಪ್ಲೇಸು ನೋಡಿ. ಇವಾಗೆಲ್ಲ CC ಕ್ಯಾಮ್ರಾ ಹಾಕೋರೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಖುಷಿ ಆಗ್ತೈತೆ. ಇಲ್ಲಿ ಬನ್ನಿ ತೋರಿಸ್ತೀನಿ. ಮೊದಲೆಲ್ಲ ಡೋರ್ ಏನ್ ಇರ್ಲಿಲ್ಲ, ಎಲ್ಲ ಬರ್ತಿದ್ರು. ಪ್ರಾಣಿ ಅದಿದು ಬರುತ್ತೆ ಅಂತ ಹೇಳಿ ಡೋರ್ನ ಕ್ಲೋಸ್ ಮಾಡಿದ್ರು. ಇದೇ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಗರ್ಭಗುಡಿ. ಶಿವನ್ ಮುಂದೆ ಯಾವತ್ತು ನಂದಿ ಇರಲೇಬೇಕು. ನೋಡಿ, ಇದೇ ಕಿಟಕಿಯಿಂದಾನೆ ಸೂರ್ಯನ ಬೆಳಕು ದೀಪಾವಳಿ ಟೈಮ್ ಅಲ್ಲಿ ಶಿವನ್ ವಿಗ್ರಹದ ಮೇಲೆ ಬೀಳ್ತದೆ. ಮತ್ತೆ ಸಿಡ್ಲು ಕೂಡ ಇದೇ ಕಿಟಕಿಲಿ ಬಂದು ಶಿವನ್ ಬೀಳೋದು. ಹಂಗಾಗಿ ಇದನ್ನ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಕರಿತೀವಿ. ಬನ್ನಿ, ಇಲ್ಲಿ ಒಳಗಡೆ ಹೋಗ್ತಿದ್ದೀನಿ, ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇಲ್ಲಿದೆ ನೋಡಿ, ಶಿವನ್ ವಿಗ್ರಹ ಇದೆ ನೋಡಿ, ಎಲ್ಲಿ ಕಾಣ್ತಾ ಇದೆಯಾ? ಅದು ಶಿವನ ವಿಗ್ರಹ ನೋಡಿ. ಇದೇ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ. ಯಾವುದೇ ರೀತಿ ಲೈಟ್ ಇಲ್ಲ, ಏನಿಲ್ಲ. ತುಂಬಾ ಚೆನ್ನಾಗಿದೆ, ಹಿಸ್ಟಾರಿಕಲ್ ಪ್ಲೇಸು. ಈ ಕ್ಷೇತ್ರಕ್ಕೆ ಸಿಡಿಲು ಎಂಬ ಹೆಸರು ಬಂದಿರುವುದರ ಹಿಂದೆ ಒಂದು ಜನಪ್ರಿಯ ನಂಬಿಕೆಯೂ ಇದೆ. ಪ್ರತಿ ವರ್ಷ ಮೊದಲ ಸಿಡಿಲು ಈ ದೇವಸ್ಥಾನದ ಮೇಲೆ ಬೀಳುತ್ತದೆ ಹಾಗೂ ಅದು ಶಿವಲಿಂಗವನ್ನ ಸ್ಪರ್ಶಿಸುತ್ತದೆ ಎಂದು ಸ್ಥಳೀಯರು ನಂಬುತ್ತಾರೆ. ವೈಜ್ಞಾನಿಕವಾಗಿ ನೋಡಿದರೆ ಬೆಟ್ಟದ ತುದಿಯಲ್ಲಿ ಇರುವುದರಿಂದ ಇಲ್ಲಿ ಸಿಡಿಲು ಆಕರ್ಷಿತವಾಗುವ ಸಾಧ್ಯತೆ ಹೆಚ್ಚು. ಆದರೆ ಜನಪದ ನಂಬಿಕೆ ಮತ್ತು ನೈಸರ್ಗಿಕ ಘಟನೆಯ ಸಂಗಮವೇ ಈ ಕ್ಷೇತ್ರದ ವಿಶೇಷತೆಯಾಗಿದೆ. ಪ್ರತಿ ವರ್ಷ ದೀಪಾವಳಿ ಸಂದರ್ಭದಲ್ಲಿ ಇಲ್ಲಿ ಭವ್ಯ ಜಾತ್ರೆ ನಡೆಯುತ್ತದೆ. ಸಾವಿರಾರು ಭಕ್ತರು ರಾತ್ರಿ ಪೂರ್ತಿ ಬೆಟ್ಟ ಹತ್ತಿ ದೇವರ ದರ್ಶನ ಪಡೆಯುತ್ತಾರೆ. ಆ ಸಮಯದಲ್ಲಿ ಇಡೀ ಪ್ರದೇಶ ಭಕ್ತಿ ಮತ್ತು ಸಂಭ್ರಮದ ವಾತಾವರಣದಿಂದ ತುಂಬಿರುತ್ತದೆ. ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ, ಬೆಡತ್ಪುರದಲ್ಲಿ ಒಂದು ಕಲ್ಯಾಣಿ ಐತೆ, ಕೊಳ ಐತೆ. ಇದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ, ನಾನು ತೋರಿಸ್ತೀನಿ ಬನ್ನಿ. ಇದೇ ನೋಡಿ ಬೆಡತ್ಪುರದಲ್ಲಿ ಬೆಟ್ಟದಲ್ಲಿರುವಂತ ಒಂದು ಐತಿಹಾಸಿಕ ಕೊಳ. ನೋಡಿ, ಇದಕ್ಕೆ ಯಾವುದೇ ರೀತಿ ನೀರಿನ ಮೂಲ ಇಲ್ಲ. ಮಳೆ ನೀರು ಬಂದಾಗ ಮಾತ್ರ ಇಲ್ಲಿ ಸ್ಟೋರೇಜ್ ಆಗುತ್ತೆ. ವರ್ಷ ಪೂರ್ತಿ ನೀವು ಯಾವುದೇ ರೀತಿ ಬೇಸಿಗೆಲ್ ಬಂದರೂ ಕೂಡ ನೀರು ಹಾವಿಯಾಗಿರಲ್ಲ, ಇಷ್ಟಿದ್ದೇ ಇರುತ್ತೆ. ಹಂಗಾಗಿ ಇಲ್ಲಿಂದ ಮೊದಲು ಇಲ್ಲಿಂದ ಪುರೋಹಿತರು ನೀರನ್ನ ತಗೊಂಡೋಗಿ ನಂದಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡ್ತಿರೋ ಅನ್ನೋದು ಪ್ರತೀತಿ ಇದೆ. ನೋಡಿ, ಇದೆಲ್ಲ ಜಲಚರ ಜೀವಿಗಳು ನೋಡಿ, ಕಪ್ಪೆಗಳು ನೋಡಿ. ಹೆಚ್ಚು ಕಮ್ಮಿ ಅಂದ್ರೆ ಒಂದು 400-500 ಜಲಚರ ಪ್ರಾಣಿಗಳಿವೆ ಇಲ್ಲಿ. ಹಂಗಾಗಿ ತುಂಬ ಅದ್ಭುತ ಆಗಿದೆ. ಬಟ್ ಯಾರು ಕಲುಷಿತ ಮಾಡಬೇಡಿ, ಬನ್ನಿ, ಪ್ಲೇಸ್ನ ನೋಡಿ, ಎಂಜಾಯ್ ಮಾಡಿ, ಫೋಟೋ ತಗೊಳ್ಳಿ, ರೀಲ್ಸ್ನು ಮಾಡಿ. ಆದರೆ ಜೀವಕ್ಕೆ ಕುತ್ತರೋ ಅಂತ ರೀಲ್ಸ್ ನ ತರ ಮಾಡಕ್ ಹೋಗ್ಬೇಡಿ. ಇಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡಿ ಅಲ್ಲಿಗೆಲ್ಲ ಹೋಗ್ಬೇಡಿ. ನಾವು ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದು ಸ್ವಲ್ಪ ಸಮಯ ಅಲ್ಲಿಯೇ ಕುಳಿತು ಸುತ್ತಲಿನ ಪ್ರಕೃತಿ ಸೌಂದರ್ಯವನ್ನ ಆಸ್ವಾದಿಸಿದೆವು. ಆ ಕ್ಷಣದಲ್ಲಿ ಬೆಳಗ್ಗೆಯಿಂದ ಅನುಭವಿಸಿದ ದನಿವು, ಉಸಿರಾಟದ ಕಷ್ಟ, ಹತ್ತಿದ ಮೆಟ್ಟಿಲುಗಳ ಸಂಖ್ಯೆ ಎಲ್ಲವೂ ಮರೆತು ಹೋಗಿತು. ಉಳಿದದ್ದು ಕೇವಲ ಒಂದು ಸುಂದರ ಅನುಭವ ಮತ್ತು ಮನಸ್ಸಿಗೆ ಸಿಕ್ಕ ನೆಮ್ಮದಿ ಮಾತ್ರ. ನೋಡಿ, ಬೆಟ್ಟದಪುರದಲ್ಲಿ ಕಲ್ಯಾಣಿ ಹೇಗೆ ಯಾರಿಗೂ ಗೊತ್ತಿಲ್ಲ, ಅದೇ ರೀತಿ ಗುಹೆ ಇರೋದು ಯಾರಿಗೂ ಗೊತ್ತಿಲ್ಲ. ನೋಡಿ, ಬೆಟ್ಟದಿಂದ ನಾವು ಈ ಕಡೆ ಇಳಿಬೇಕಾದ್ರೆ ಸಿಗ್ತದೆ ಗುಹೆ ಇದು. ನೋಡಿ, ಇದ್ರದ್ದು ವಿಶೇಷತೆ ಏನಂತ ಅಂದ್ರೆ, ಒಂದು ದೊಡ್ಡ ಬಂಡೆ, 3 ಕಡೆ ಬೇಸು. ನೋಡಿ, ಇದೊಂದು, ಇಲ್ಲೊಂದು, ಇಲ್ಲೊಂದು, ಇನ್ಯಾವುದೇ ರೀತಿ ಇದಕ್ಕೆ ಬೇಸಿಲ್ಲ. ಈ 3 ಬಂಡೆಗಳ ಮೇಲೆ ಇಷ್ಟು ದೊಡ್ಡವಾದ ಬಂಡೆ ನಿಂತಿರೋದು. ಇಲ್ಲಿ ಆ ಕಾಲದಲ್ಲಿ ಸಾಧು ಸಂತರು ಎಲ್ಲ ಬಂದಿಲ್ಲಿ ವಾಸ ಮಾಡಿದ್ರು ಎಂಬುದು ಒಂದು ಇಲ್ಲಿಯ ಜನರ ನಂಬಿಕೆ, ಪ್ರತೀತಿ ಇದೆ. ಆದ್ರೆ ನೋಡಿ, ಇಲ್ಲೂ ಅಮರ ಪ್ರೇಮಿಗಳವ್ರೆ, ಇಲ್ಲೆಲ್ಲ ಬರೋದವ್ರೆ. ಅಯ್ಯೋ,
ನಮ್ ಜನ, ನಮ್ ದೇಶ. ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟವು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ಪ್ರಕೃತಿಯ ಸೌಂದರ್ಯ, ಸಾಹಸದ ರೋಮಾಂಚನ ಮತ್ತು ಭಕ್ತಿಯ ಅನುಭವವನ್ನು ಒಂದೇ ಸ್ಥಳದಲ್ಲಿ ನೀಡುವ ಅಪರೂಪದ ತಾಣವಾಗಿದೆ. ನೀವು ಚಾರಣ ಪ್ರಿಯರಾಗಿರಲಿ, ಪ್ರಕೃತಿ ಪ್ರಿಯರಾಗಿರಲಿ ಅಥವಾ ಆಧ್ಯಾತ್ಮಿಕ ಅನುಭವವನ್ನ ಹುಡುಕುತ್ತಿರೋರಾಗಿರಲಿ, ಈ ಬೆಟ್ಟ ನಿಮಗೆ ಖಂಡಿತವಾಗಿಯೂ ಒಂದು ಮರೆಯಲಾಗದ ಅನುಭವವನ್ನ ನೀಡುತ್ತದೆ. ನಮ್ಮ ಈ ಚಾರಣದ ಅನುಭವ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಾಡ ಸಂಚಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.